ದೈವಿಕ ಪ್ರಾರ್ಥನಾ ಮಂದಿರದ ಎಲ್ಲ ಸಭಿಕರಿಗೂ ಹಾಗೂ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ತಿಂಗಳಿನ ಅಂತ್ಯಭಾಗಕ್ಕೆ ನಾವು ಬಂದಿದ್ದೇವೆ. ನಾಳೆಯಿಂದ ಶಾಲಾ ಕಾಲೇಜುಗಳು ಆರಂಭಗೊಳ್ತದೆ. ಹೀಗಾಗಿ ಜೂನ್ ತಿಂಗಳು ಬಂತು ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಹೊಸ ಶಾಲೆ, ಹೊಸ ಸಂವತ್ಸರ, ತಂದೆ ತಾಯಿಗಳಿಗಂತೂ ಫೀಸ್ ಕಟ್ಟಬೇಕು, ಮಕ್ಕಳನ್ನ ಓದಿಸೋದು ಇದು ದೊಡ್ಡ ಒಂದು ಜವಾಬ್ದಾರಿ, ದೊಡ್ಡ ಭಾರ. ಹಾಗಾಗಿ ಈ ದಿವಸ ನಾವು ಮಕ್ಕಳಿಗೋಸ್ಕರ ವಿಶೇಷವಾಗಿ ಶಾಲಾ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂಥ ಮಕ್ಕಳಿಗೆ ಈ ಒಂದು ವರ್ಷದಲ್ಲಿ ಒಳ್ಳೆಯ ಜ್ಞಾನ, ಒಳ್ಳೆಯ ಬುದ್ಧಿ, ಒಳ್ಳೆಯ ತಿಳುವಳಿಕೆ ಕೊಡಲಿಕ್ಕಾಗುವಂತೆ ಅಂಥ ಮಕ್ಕಳನ್ನು ಅಂದರೆ ವಿದ್ಯಾರ್ಥಿಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಈ ದಿವಸ ನಾವು ವಾಕ್ಯ ಸಂದೇಶವನ್ನು ನೀಡಲಿಟ್ಟಿದ್ದೇವೆ. ಹೀಗಾಗಿ ನಾವು ದೇವರ ವಾಕ್ಯದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೋಸ್ಕರ ಈ ದಿವಸ ನೇಮಕ ಮಾಡಿ ಧ್ಯಾನ ಮಾಡುವಂಥ ವಾಕ್ಯ ಭಾಗ ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯದ 12ನೇ ವಾಕ್ಯ. ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯ 12ನೇ ವಾಕ್ಯ. ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೇ ಲಾಭಕರ. ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೇ ಲಾಭಕರ. ಈ ವಾಕ್ಯವನ್ನು ಧ್ಯಾನಿಸಲಿಕ್ಕಾಗುವಂತೆ ದೇವರ ಆತ್ಮ ನಮಗೆ ಸಹಾಯ ನೀಡಲಿಕ್ಕಾಗುವಂತೆ ದೇವರಲ್ಲಿ ಮೊರೆ ಹೋಗೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ಜ್ಞಾನದ ನಿಧಿಯಾಗಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ನೀನು ಅತಿಶಯಾಲೋಚನಾಪರನು, ಸುಜ್ಞಾನ ಶ್ರೇಷ್ಠನೆಂಬುದಾಗಿ ನಿನ್ನನ್ನು ಕುರಿತು ನಾವು ಓದ್ತೇವೆ. ಕರ್ತನೆ, ಶಾಲಾ ಕಾಲೇಜುಗಳಿಗೆ ಹೋಗುವಂಥ ಎಲ್ಲ ಪ್ರಿಯ ಮಕ್ಕಳಿಗೋಸ್ಕರ ಈ ದಿವಸ ನಾವು ನಿನ್ನ ಪಾದದಲ್ಲಿ ಅಡ್ಡ ಬೀಳ್ತೇವಪ್ಪ. ಮಕ್ಕಳಿಗೆ ಜ್ಞಾನ, ವಿವೇಕ, ತಿಳುವಳಿಕೆಯನ್ನು ಅನುಗ್ರಹಿಸಿಕೊಡುವಂಥ ನಿನ್ನ ಬಳಿ ನಾವು ಬಂದಿದ್ದೇವೆ. ಈ ಶೈಕ್ಷಣಿಕ ವರ್ಷದಲ್ಲಿ ನಿನ್ನ ಮಕ್ಕಳು ಜ್ಞಾನ, ವಿವೇಕವನ್ನು ತಿಳ್ಕೊಂಡವರಾಗಿ ಅವರು ಮುಂದೆ ಸಾಗಲಿಕ್ಕಾಗುವಂತೆ ನಿನ್ನ ಸಹಾಯಕ್ಕೋಸ್ಕರ ನಾವು ಬೇಡಿಕೊಳ್ತೇವೆ. ವಾಕ್ಯದ ಮುಖಾಂತರವಾಗಿ ನೀನು ನಮಗೆ ಬೋಧಿಸು. ನೀನು ಒಳ್ಳೆಯ ಬೋಧಕನಾಗಿದ್ದಿ. ಈ ವಾಕ್ಯವನ್ನು ಪ್ರಬೋಧಿಸಲಿಕ್ಕುವಂಥ ಈ ಅಲ್ಪನ ಬಾಯಲ್ಲಿ ನಿನ್ನ ಮಾತುಗಳನ್ನು ಹಾಕು. ಕೇಳಲಿಕ್ಕೆ ಶುದ್ಧ ಹೃದಯ, ಸಿದ್ಧ ಮನಸ್ಸನ್ನು ಎಲ್ಲರಿಗೂ ಅನುಗ್ರಹಿಸಿಕೊಡು. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇಲೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯದ 12ನೇ ವಾಕ್ಯವನ್ನು ನಾವು ಈಗ ತಾನೇ ಓದಿ ಕೇಳಿಸ್ಕೊಂಡಿದ್ದೇವೆ. ವಿದ್ಯಾರ್ಥಿ ವಿದ್ಯೆ ಕಲಿತರೆ ಅವನಿಗೆ ಲಾಭ. ಇದು ಈ ವಾಕ್ಯದ ಮುಖ್ಯವಾದಂಥ ಒಂದು ಸಂದೇಶ. ಹಾಗಾದರೆ ಜ್ಞಾನಕ್ಕೆ ಮೂಲ ಯಾವುದು? ಈ ಜ್ಞಾನ ಆತನಿಗೆ ಬರಬೇಕಾದ್ರೆ ಅದಕ್ಕೆ ಮೂಲ ಒಂದಿರಬೇಕಲ್ಲ. ಆ ಮೂಲ ಯಾವುದು? ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಕುರಿತು ಚಿಂತಿಸ್ತಾರೆ. ಕಾಲೇಜುಗಳು, ಶಾಲೆಗಳು ಆರಂಭವಾದಾಗ, ಜೂನ್ ತಿಂಗಳು ಬಂದಾಗ ಅವರಿಗೆ ಒಂದೇ ಯೋಚನೆ: ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಯೂನಿಫಾರ್ಮ್ ತೆಗಿಬೇಕು, ಹೊಸ ಪುಸ್ತಕಗಳನ್ನು ಕೊಡಿಸಬೇಕು. ಒಳ್ಳೆಯ ವಿದ್ಯಾರ್ಥಿಗಳಿದ್ರೆ ತಂದೆ ತಾಯಿಗಳಿಗೆ ಸಂತೋಷ. ಆದರೆ ವಿದ್ಯಾಭ್ಯಾಸವನ್ನು ಹೆಚ್ಚು ಪ್ರೀತಿಸದೇ ಇರುವಂಥ ಮಕ್ಕಳನ್ನು ಕುರಿತು ತಂದೆ ತಾಯಿಗಳು ಸ್ವಲ್ಪ ಬೇಸರ ಇರ್ತದೆ. ಆದರೂ ಕಷ್ಟಪಟ್ಟು ಸಾಲ ಮಾಡಿ ಹೇಗಾದರೂ ಮಾಡಿ ಮಕ್ಕಳನ್ನ ವಿದ್ಯಾವಂತನಾಗಿ ಮಾಡಬೇಕು. ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಒಳ್ಳೆಯ ಸಂಪಾದನೆ ಮಾಡಬೇಕು, ನಾಳೆ ಉತ್ತಮ ಸ್ಥಿತಿಯನ್ನು ತಲುಪಬೇಕೆಂಬುದಾಗಿ ತಂದೆ ತಾಯಿಗಳಿಗೆ ಆಸೆ ಇರುವುದು ಸಹಜ. ಹಾಗಾಗಿ ಅವರನ್ನು ವಿದ್ಯಾವಂತನಾಗಿ, ಜ್ಞಾನವಂತರನ್ನಾಗಿ ಮಾಡಲಿಕ್ಕೆ ಅನೇಕ ಪ್ರಯತ್ನಗಳನ್ನು ಅವರು ಮಾಡ್ತಾರೆ. ಒಳ್ಳೆ ಶಾಲೆಯಲ್ಲಿ ಸೇರಿಸ್ತಾರೆ, ಒಳ್ಳೆಯ ಕಾಲೇಜಲ್ಲಿ ಸೇರಿಸ್ತಾರೆ. ಉದ್ದೇಶನು ನಾಳೆ ನಮ್ಮ ಮಕ್ಕಳು ಸಮಾಜದಲ್ಲಿ ಉನ್ನತ ಸ್ಥಿತಿಯನ್ನು ಕಾಣಬೇಕು, ಉನ್ನತ ಸ್ಥಿತಿಯನ್ನು ತಲುಪಬೇಕು, ನಮಗಿಂತಲೂ ಉತ್ತಮವಾದ ರೀತಿಯಲ್ಲಿ ಅವರು ಜೀವಿತನ ಮಾಡಬೇಕು. ಇದು ತಂದೆ ತಾಯಿಗಳ ಒಂದು ಹಾರೈಕೆ. ಆದರೆ ಸತ್ಯವೇದ ಏನು ಹೇಳ್ತದೆ? ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯದ 10ನೇ ವಾಕ್ಯ ಹೇಳ್ತದೆ. ಏನು ಹೇಳುತ್ತೆ? ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ದೇವರ ಭಯವೇ ಜ್ಞಾನಕ್ಕೆ ಮೂಲ. ಹಾಗಾದರೆ ಜ್ಞಾನ ನಮ್ಮ ಮಕ್ಕಳಿಗೆ ಬರಬೇಕಾದ್ರೆ ಅದಕ್ಕೆ ಮೂಲ ಯಾವುದು ಅಂದರೆ ದೇವರ ಭಯ. ಆ ದೇವರ ಭಯವನ್ನು ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಮೊದಲು ದೇವರ ಭಯ, ದೇವರಲ್ಲಿ ಭಕ್ತಿ, ಇದನ್ನು ನಾವು ಕಲಿಸ್ಬೇಕು. ಅದೇ ಮೂಲ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದು ವಾಕ್ಯವನ್ನು, ಮತ್ತೊಂದು ವಾಕ್ಯವನ್ನು ನಿಮಗೆ ಓದ್ತೇನೆ. 2ನೇ ಅಧ್ಯಾಯದ 6ನೇ ವಾಕ್ಯ. ಆ ವಾಕ್ಯ ಏನು ಹೇಳ್ತದೆ ಅಂದರೆ, ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರ್ತದೆ. ನೋಡ್ರಿ, ಹಾಗಾದರೆ ಈ ಜ್ಞಾನ ಎಲ್ಲಿಂದ ಬರ್ತದೆ ಅಂದರೆ, ದೇವರ ವಾಕ್ಯ ಏನು ಹೇಳ್ತದೆ? ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಅಂದರೆ ದೇವರೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದ ತಿಳುವಳಿಕೆ ವಿವೇಕವು ಹೊರಟು ಬರ್ತದೆ.
ಅದೇ ಮೂಲ. ಆಗ ನಮ್ಮ ಮಕ್ಕಳಿಗೆ ದೇವರ ಭಯವನ್ನು ಕಲಿಸಿಕೊಡುವುದಾದರೆ ಅದು ಜ್ಞಾನಕ್ಕೆ ಮೂಲ. 10ನೇ ಅಧ್ಯಾಯದ 1ನೇ ವಾಕ್ಯ, ಜ್ಞಾನೋಕ್ತಿಗಳ ಪುಸ್ತಕ ಏನು ಹೇಳ್ತದೆ? ಮಗನು ಜ್ಞಾನಿಯಾದರೆ ತಂದೆಗೆ ಸುಖ, ಅಜ್ಞಾನಿಯಾದರೆ ತಾಯಿಗೆ ದುಃಖ. ತಂದೆ ತಾಯಿಗೆ ಮಕ್ಕಳು ಅಜ್ಞಾನಿಯಾದರೆ ದುಃಖ ಆಗ್ತದಂತೆ. ಅದೇ ಮಗನು ಜ್ಞಾನಿಯಾದರೆ ಇಬ್ಬರಿಗೂ ಸಂತೋಷ, ಸುಖ. ಹಾಗಾಗಿ ನಮ್ಮ ಮಕ್ಕಳು ಜ್ಞಾನಿಯಾಗಬೇಕೆಂಬುದಾಗಿ ನಾವು ಆಸೆ ಪಡೋದು ಸಹಜ. ಆದರೆ ಅವರು ಜ್ಞಾನಿ ಆಗಬೇಕಾದ್ರೆ ಏನು ಮಾಡಬೇಕು? ಮೊದಲು ದೇವರ ಭಯ ಭಕ್ತಿಯಲ್ಲಿ ಅವರನ್ನು ಬೆಳೆಸಬೇಕು. ಎರಡನೇದಾಗಿ ತಂದೆ ತಾಯಿಗಳು ಅವರ ಮೊದಲ ಗುರುಗಳು. ಮೊದಲನೇದಾಗಿ ದೇವರು, ಆತನೇ ಜ್ಞಾನಕ್ಕೆ ಮೂಲ. ಎರಡನೇದಾಗಿ ಮನೆಯೇ ಮೊದಲ ಪಾಠಶಾಲೆ. ಕೇಳಿಸ್ಕೊಂಡಿದ್ದಾರಲ್ವ? ಹಾಗಾಗಿ ತಾಯಿಯೇ ಮೊದಲ ಗುರು, ತಂದೆ ಗುರು ಅಂತಲ್ಲ, ತಂದೆನೂ ಗುರುನೇ. ತಾಯಿ ಯಾವಾಗಲೂ ಮಗುತ್ತಿರ್ತಾರಲ್ವ, ಹಾಗಾಗಿ ತಾಯಿಯೇ ಮೊದಲ ಗುರು. ತಂದೆ ತಾಯಿ ಇಬ್ಬರು ಗುರುಗಳೇ. ಆ ಇಬ್ಬರ ವಿಷಯದಲ್ಲಿ ದೇವರಾಕೆ ಏನು ಹೇಳ್ತದೆ? ಮಕ್ಕಳು ಯಾವ ರೀತಿಯಲ್ಲಿ ಆ ಇಬ್ಬರನ್ನು ಗೌರವಿಸಬೇಕು. 1ನೇ ಅಧ್ಯಾಯ ಜ್ಞಾನೋಕ್ತಿಗೆ 1ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ, ಮಗನೇ ನಿನ್ನ ತಂದೆಯ ಉಪದೇಶವನ್ನು ಕೇಳು. ವಿದ್ಯಾರ್ಥಿಯೇ, ಚಿಕ್ಕ ಮಕ್ಕಳೇ, ವಿದ್ಯಾರ್ಥಿಗಳೇ, ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರೇ, ತಂದೆ ತಾಯಿಗಳು ಕೇಳಿಸ್ಕೊಳ್ತಾ ಇದ್ದೀರಾ, ವಿದ್ಯಾರ್ಥಿಗಳು ಕೇಳಿಸ್ಕೊಳ್ತಾ ಇದ್ದೀರಾ. ದೇವರಾಕೆ ಏನು ಹೇಳ್ತದೆ? ಮಗನೇ, ಮಗಳು ನನಗಲ್ಲ ಅನ್ನಬಾರ್ದು, ಮಗನೇ ಮಗಳೇ ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ಯಾಕೆ? ಅವು ನಿನ್ನ ತಲೆಗೆ ಅಂದದ ಪುಷ್ಪ ಕಿರೀಟ, ಕೊರಳಿಗೆ ಹಾರ. ನೋಡಿದ್ರೆ ಎಂಥ ಸನ್ಮಾನ! ತಂದೆ ತಾಯಿಯ ಮಾತನ್ನು ಕೇಳಿದ್ರೆ ಅದು ಸನ್ಮಾನಕ್ಕೆ ಪಾತ್ರ ಆಗ್ತದಂತೆ. ಹಾಗಾಗಿ ಮೊದಲನೇದಾಗಿ ದೇವರಿಗೆ ಭಯಪಡಬೇಕು, ಎರಡನೇದಾಗಿ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಅವರು ನಮಗೆ ಜೀವನದ ಪಾಠವನ್ನು ಕಲಿಸ್ಕೊಡ್ತಾರೆ. ಹಾಗಾಗಿ ಈ ವಿದ್ಯೆಯನ್ನು, ಜ್ಞಾನವನ್ನು ಅಸಡ್ಡೆ ಮಾಡಬಾರ್ದು. ಅವ್ರು ಹೇಳಿಕೊಡುವಾಗ ಭಯಭಕ್ತಿಯಿಂದ ಕೇಳಿಸ್ಕೊಳ್ಬೇಕು, ದೇವ್ರ ವಾಕ್ಯ ಹೇಳ್ತದೆ. ಆದರೆ ಕೆಲವರು ಇರ್ತಾರೆ, ಅವರು ಅಸಡ್ಡೆ ಮಾಡ್ತಾರೆ, ತಂದೆ ತಾಯಿ ಮಾತಿಗೆ ಒಂದು ಚೂರು ವಿಧೇಯತ್ವ ಕೊಡದೆ ಅಸಡ್ಡೆ ಮಾಡ್ತಾರೆ. ದೇವ್ರ ವಾಕ್ಯ ಅವರನ್ನು ಕುರಿತು ಮಾತಾಡ್ತದೆ. ಏನು ಹೇಳ್ತದೆ ದೇವ್ರ ವಾಕ್ಯ? ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ, ಮೂರ್ಖರಾದರೋ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಹಾಗಾದರೆ ಇದು ನಾನು ಓದಲ್ಲ, ಇದು ಬೇಕಾಗಿಲ್ಲ, ಈ ವಿದ್ಯೆ ನನಗೆ ಬೇಕಾಗಿಲ್ಲ ಅಂತ ಹೇಳೋರು ಯಾರಪ್ಪ ಅಂದರೆ ಮೂರ್ಖರು. ಸತ್ಯವೇದ ಹೇಳ್ತದೆ. ನಮ್ಮ ಮಕ್ಕಳು ಮೂರ್ಖರಾಗೋದು ದೇವರಿಗೆ ಇಷ್ಟ ಇಲ್ಲ. ಯಾಕೆ? ದೇವರು ಸುಜ್ಞಾನ ಶ್ರೇಷ್ಠ, ತನ್ನ ಜ್ಞಾನದ ಎಲ್ಲವನ್ನು ಉಂಟು ಮಾಡಿದ್ದಾನೆ. ಸಕಲ ಜೀವರಾಶಿ, ಜಲರಾಶಿ, ಪಶು, ಪಕ್ಷಿ, ಕ್ರಿಮಿ, ಕೀಟ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವನ್ನು ತನ್ನ ಜ್ಞಾನದಿಂದ ಉಂಟು ಮಾಡಿದ್ದಾನೆ. ಅಂಥ ಜ್ಞಾನವಂತನ ಮಕ್ಕಳು ನೀವು. ದೇವರ ಮಕ್ಕಳು ಮೂರ್ಖರಾಗೋದು ದೇವರಿಗೆ ಇಷ್ಟ ಇಲ್ಲ. ಹಾಗಾಗಿ ಈ ಜ್ಞಾನ ಮತ್ತು ವಿವೇಕವನ್ನು ಅಸಡ್ಡೆ ಮಾಡಬಾರ್ದು. ಏನು ಮಾಡಬೇಕು? ಜ್ಞಾನೋಕ್ತಿಗಳ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯ ಏನು ಹೇಳ್ತದೆ ಅಂದರೆ, ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ನೋಡ್ರಿ, ನಮ್ಮ ಕಿವಿ ಮತ್ತು ನಮ್ಮ ಹೃದಯ ಎರಡನ್ನು ಜ್ಞಾನದ ಕಡೆಗೆ, ವಿವೇಕದ ಕಡೆಗೆ ತಿರುಗಿಸಬೇಕಂತೆ ಸತ್ಯವೇದ ಹೇಳ್ತದೆ. ಆಮೇಲೆ ಬುದ್ಧಿಗಾಗಿ ಮೊರೆ ಇಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವಜ್ಞಾನವನ್ನು ಪಡ್ಕೊಳ್ಳಿ. ಎಲ್ಲೋ ಒಂದು ಕಡೆ ಆಸ್ತಿ ಇದೆ, ಎಲ್ಲೋ ಒಂದು ಕಡೆ ಬೆಳ್ಳಿ ಇದೆ, ಎಲ್ಲೋ ಒಂದು ಕಡೆ ಚಿನ್ನ ಅಂದರೆ ನೆಲ ಎಲ್ಲ ಅಗದುಬಿಟ್ಟು ಊರೇ ಅಗದು ಬಿಡ್ತಾರೆ ಈಗಿನ ಕಾಲದಲ್ಲಿ ಅಲ್ವಾ? ಹಾಗಿರುವಾಗ ಜ್ಞಾನವನ್ನು ಹೇಗೆ ಹುಡುಕಬೇಕಂತೆ ದೇವರ ಕೇಳ್ತದೆ. ಅದನ್ನು ಬೆಳ್ಳಿಯಂತೆ ನಿಕ್ಷೇಪದಂತೆ ಹುಡುಕು. ಯಾವುದೋ ಒಂದು ಬೆಳ್ಳಿ ಸಿಗ್ತದೆ, ಬಂಗಾರ ಸಿಗ್ತದೆ ಅಂದರೆ ಹೇಗೆ ಹುಡುಕ್ತೀವಿ ನೋಡ್ರಿ, ಆ ರೀತಿ ಜ್ಞಾನವನ್ನು ಹುಡುಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಸಕ್ತಿ ಇರಬೇಕು ದೇವರ ವಾಕ್ಯದಲ್ಲಿ, ಮತ್ತು ಪಠ್ಯಪುಸ್ತಕದ ಮೇಲೆ ಆಸಕ್ತಿ ಇರಬೇಕು. ಅದನ್ನು ಬೆಳ್ಳಿಯಂತೆ ನಿಕ್ಷೇಪದಂತೆ ಹುಡುಕು ಎಂಬುದಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ದೇವರ ವಾಕ್ಯ ಹೇಳ್ತದೆ. ನಿಮ್ಮ ತಂದೆ ತಾಯಿ ಮಾತನ್ನು ಕೇಳ್ರಿ, ವಾಕ್ಯವನ್ನು ಓದ್ರಿ, ದೇವರಿಗೆ ಭಯಪಡ್ರಿ, ಅದನ್ನು ಬೆಳ್ಳಿಯಂತೆ ನಿಕ್ಷೇಪದಂತೆ ಹುಡುಕಿರಿ. ಯಾಕಂದರೆ ಜ್ಞಾನೋಕ್ತಿ 3:13 ಹೇಳ್ತದೆ. ಏನು ಹೇಳ್ತದೆ? ಜ್ಞಾನವನ್ನು ಪಡೆಯುವನು ಧನ್ಯನು. ಧನ್ಯನು ಅಂದ್ರೇನು? ಆಶೀರ್ವಾದ ಹೊಂದಿದವನು. ಯಾರು ಜ್ಞಾನವನ್ನು ಪಡಿತಾನೋ ಅವನು ಧನ್ಯನು. ವಿವೇಕವನ್ನು ಸಂಪಾದಿಸುವನು ಭಾಗ್ಯವಂತನು. ಇವತ್ತು ನಾವು ಅದಕ್ಕೆ ತಾನೇ ಬಯಸ್ತೇವೆ, ನಮ್ಮ ಮಕ್ಕಳು ದೊಡ್ಡವರಾಗಬೇಕು, ಭಾಗ್ಯವಂತರಾಗಬೇಕು, ಹಣ ಸಂಪಾದನೆ ಮಾಡಬೇಕು, ಕೀರ್ತಿ ಸಂಪಾದನೆ ಮಾಡಬೇಕು, ಇದೆಲ್ಲ ಆಸೆ ಪಡ್ತೇವಲ್ವಾ? ಹಾಗಾದರೆ
ಜ್ಞಾನವನ್ನು ಪಡೆಯುವವನು ಧನ್ಯನು, ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು. ನೋಡ್ರಿ ಎಂಥ ಅದ್ಭುತವಾದಂಥ ಮಾತುಗಳು. ಹಾಗಾದರೆ ಕೆಲವರು ಕೇಳ್ತಾರೆ, ಈ ವಿದ್ಯೆ, ಈ ಜ್ಞಾನ, ಈ ತಿಳುವಳಿಕೆ ಏನು ಸಂಪಾದಿಸಿ ಏನು ಲಾಭ? ಏನಕ್ಕೆ ಬೇಕು ಈ ವಿದ್ಯೆ? ದೇವರ ಕೇಳ್ತದೆ ನೋಡ್ರಿ, 3ನೇ ಅಧ್ಯಾಯ 14ನೇ ವಾಕ್ಯ, ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದಾಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ. ಬೆಳ್ಳಿ ಬಂಗಾರಕ್ಕೆ ಸಮ ಅಂತ ನೋಡ್ರಿ. ಇವತ್ತು ಲೋಕದಲ್ಲಿ ನೋಡಿದ್ರೆ ಬೆಳ್ಳಿ ಬಂಗಾರ ಮಾತು ಎತ್ತಂಗೆ ಇಲ್ಲ. ಬೆಳ್ಳಿನೂ ಮೇಲಕ್ಕೆ ಹೋಗ್ತದೆ, ಬಂಗಾರನೂ ಮೇಲಕ್ಕೆ ಹೋಗ್ತದೆ ಅಲ್ವಾ? ಎಲ್ಲರೂ ಬಂಗಾರ ಶೇಖರಿಸಿರ್ತಾರೆ. ಯಾಕೆ? ಇವತ್ತು ಬಂಗಾರ ಶೇಖರಿಸಿಟ್ರೆ ನಮಗೆ ಚೆನ್ನಾಗಿ ಆದಾಯ ಬರ್ತದೆ. ಇವತ್ತು ಬೆಳ್ಳಿನ ಶೇಖರಿಸಿಟ್ರೆ ನಮಗೆ ಚೆನ್ನಾಗಿ ಆದಾಯ ಉಂಟಾಗ್ತದೆ. ದೇವ್ರಕ್ಕೆ ಏನು ಹೇಳ್ತದೆ? ದೇವರಿಗೆ ಭಯಪಡು, ಜ್ಞಾನವನ್ನು ಸಂಪಾದಿಸು, ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದಾಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ. ಅದರ ಬೆಲೆಯು ಹವಳಕ್ಕಿಂತಲೂ ಹೆಚ್ಚು. ದೇವರಕ್ಕೆ ಎಷ್ಟು ಅದ್ಭುತವಾದ ರೀತಿ ಮಾತಾಡ್ತದೆ. ಹಾಗಾಗಿ ನಮ್ಮ ಮಕ್ಕಳನ್ನು ನಾವು ಒಳ್ಳೆಯ ಕಾಲೇಜು, ಒಳ್ಳೆಯ ಶಾಲೆಗೆ ಸೇರಿಸ್ತೇವೆ. ಅವರು ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆದರೆ ಜ್ಞಾನವನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು ಇಷ್ಟೊತ್ತು ನಾವು ಕೇಳಿಸ್ಕೊಳ್ಳೋದು. 3ನೇದಾಗಿ ಗುರು ಹಿರಿಯರು, ನಮಗೆ ಪಾಠ ಕಲಿಸಿಕೊಡುವಂಥ ಗುರು ಹಿರಿಯರು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಎಲ್ಲೇ ಇರಲಿ, ನಮಗೆ ಯಾರಾದರೂ ಒಂದು ಒಳ್ಳೆಯ ಮಾತನ್ನು ಹೇಳಿದರೆ, ಒಂದು ಒಳ್ಳೆಯ ಬುದ್ಧಿಯನ್ನು ಕಲಿಸಿದರೆ ಅವರನ್ನೂ ಸಹ ಗೌರವಿಸಬೇಕು. ಗುರು ಹಿರಿಯರನ್ನ ಗೌರವಿಸಿ ಅವರು ಕಲಿಸುವಂಥ ಪಾಠವನ್ನು ಶ್ರದ್ಧೆಯಿಂದ ಕೇಳಿ ಅದರಂತೆ ನಡೆಯಬೇಕು. ಮೊದಲನೇದು ದೇವರು, 2ನೇದು ತಂದೆ ತಾಯಿಗಳು, 3ನೇದು ಗುರು ಹಿರಿಯರು. ಇವರೆಲ್ಲರ ಮಾತನ್ನು ಕೇಳಿಸ್ಕೊಳ್ಳೋದು ಮಾತ್ರವಲ್ಲ, ಅದರಂತೆ ನಡೆಯುವಾಗ ನಾವು ಜ್ಞಾನಿಗಳಾಗ್ತೇವೆ, ವಿವೇಕಿಗಳಾಗ್ತೇವೆ. ಸರಿ, ಇಷ್ಟೆಲ್ಲ ಮಾಡಿದ್ರೂ ಕೆಲವು ಮಕ್ಕಳು ಜ್ಞಾನದಲ್ಲಿ ಕೊರತೆ ಉಳ್ಳವರಾಗಿರ್ತಾರೆ. ಅಂದರೆ ಬುದ್ಧಿ ಕಮ್ಮಿ, ಜ್ಞಾನ ಕಮ್ಮಿ. ಕೆಲವು ತಂದೆ ತಾಯಿ ಹೇಳ್ತಾರೆ, ನಮ್ಮ ಹುಡುಗನಿಗೆ ಒಳ್ಳೆ ಸ್ಕೂಲಲ್ಲೇ ಸೇರಿಸಿದ್ದೀವಿ, ಆ ಟೀಚರ್ಸು, ಆ ಸ್ಕೂಲಲ್ಲಿ ಪಾಠ ಹೇಳ್ಕೊಡುವಂಥ ಮೇಷ್ಟ್ರು ಎಲ್ಲ ಒಳ್ಳೆಯವರೇ, ಚೆನ್ನಾಗಿ ಪಾಠ ಹೇಳ್ಕೊಡು, ನನ್ನ ಮಗನಿಗೆ ಬುದ್ಧಿನೇ ಇಲ್ಲ, ಅವನಿಗೆ ಅರ್ಥವೇ ಆಗಲ್ಲ, ಅವನು ದಡ್ಡ, ಹೀಗೆಲ್ಲ ಕೆಲವ್ರು ಹೇಳ್ತಾರೆ. ಹೀಗಿದ್ರೆ ಏನು ಮಾಡೋದು? ಇವಾಗ ಏನೇನೋ ಓದಿದ್ವಿ, ಬುದ್ಧಿನೇ ಇಲ್ಲ ಅಂದರೆ, ಜ್ಞಾನನೇ ಇಲ್ಲ ಅಂದರೆ ಎಲ್ಲಾದರೂ ಕಮ್ಮಿ ಮಾರ್ಕ್ಸ್ ತೊಗೊಳ್ತಾನೆ, ಎಷ್ಟು ಹೇಳ್ಕೊಟ್ರೂ ಕೂಡ ಅವನಿಗೆ ಬರೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಆಗೇನು ಮಾಡೋದು? ಯಾಕೋಬನ ಪತ್ರ, ಸತ್ಯವೇದದಲ್ಲಿ ಒಂದು ಸುಂದರವಾದಂಥ ಮಾತಿದೆ. ಯಾಕೋಬನ ಪತ್ರ ತೆಗೀನಿ. ಯಾಕೋಬನ ಪತ್ರ 1ನೇ ಅಧ್ಯಾಯ 5ನೇ ವಾಕ್ಯ ಏನು ಹೇಳ್ತದೆ? ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ, ನೀವು ವೀಕ್ ಆಗಿದ್ದರೆ, ಕೆಲವು ಹೇಳ್ತಾರೆ ನಾನು ಮ್ಯಾಥ್ಸಲ್ಲಿ ವೀಕು, ಕೆಲವರು ಸೈನ್ಸಲ್ಲಿ ವೀಕು, ಕೆಲವು ಸೋಷಲ್ ವೀಕ್, ಕೆಲವು ಕನ್ನಡದಲ್ಲೇ ವೀಕು, ಕನ್ನಡನೇ ಬರೆಯೋಕ್ಕೆ ಬರಲ್ಲ, ವ್ಯಾಕರಣ ಗೊತ್ತಿಲ್ಲ, ಆಮೇಲೆ ನನಗೆ ಕಾಗುಣಿತ ಗೊತ್ತಿಲ್ಲ. ಸ್ವಾಮಿ ಹೇಳ್ತೇನೆ, ನಿನಗೆ ಯಾರಿಗಾದರೂ ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಿ. ನೋಡ್ರೆ, ಮೊದಲನೇ ಸ್ಥಾನಕ್ಕೆ ಬಂದುಬಿಡಬೇಕು. ದೇವರನ್ನು ಕೇಳಿಕೊಳ್ಳಿ. ಫ್ರೆಂಡ್ಸ್ನ ಕೇಳ್ಕೊಳ್ಳಿದ್ರೆ ಇದು ಗೊತ್ತಿಲ್ವ ಅಂತ ಹಂಗಿಸ್ತಾರೆ. ಮೇಸ್ಟ್ರನ್ನ ಒಂದು ವೇಳೆ ಕೇಳಿದವರು ಹೇಳ್ಕೊಡ್ತಾರೆ. ಕೆಲವರು ಏನು ಇಷ್ಟು ವರ್ಷದಿಂದ ಓದ್ತಾ ಇದ್ದು ಇನ್ನೂ ಗೊತ್ತಿಲ್ಲ ನಿನಗೆ ಅಂತ ಹಂಗಿಸ್ತಾರೆ. ಆದರೆ ದೇವ್ರನ್ನ ಕೇಳ್ಕೊಂಡಾಗ ಏನಾಗ್ತದೆ? ದೇವರಕ್ಕೆ ನೋಡ್ರಿ, ಅದು ಅವನಿಗೆ ದೊರಕುವುದು ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿಂದ ಕೊಡುವನಾಗಿದ್ದಾನೆ. ನೋಡಿದ್ರೆ ದೇವ್ರು ಯಾವತ್ತೂ ಹಂಗಿಸಲ್ವಂತೆ. ನಮ್ಮ ಸ್ನೇಹಿತನ ಕೇಳಿದ್ರೆ, ಏನು ನಿನಗೆ ಇದು ಗೊತ್ತಾಗಲ್ವಾ, ಮೇಷ್ಟ್ನ ಕೇಳಬಾರ್ದ ಅಂತಾರೆ. ಮೇಷ್ಟ್ನ ಕೇಳಿದ್ರೆ ಎಷ್ಟು ಸರಿ ಹೇಳೋದು, ಎಲ್ರಿಗೂ ಅರ್ಥ ಆಗ್ತದೆ, ನಿನಗೆ ಯಾಕೋ ಅರ್ಥ ಆಗಲ್ಲ, ನೀನು ದಡ್ಡ ಅಂದುಬಿಡ್ತಾರೆ. ಅದಕ್ಕೆ ದೇವ್ರ ಸುಲಭ ಅಂಥದ್ದು ಉಪಾಯ, ದೇವ್ರನ್ನೇ ಕೇಳ್ಕೊಪ್ಪ. ನಿನಗೆ ಜ್ಞಾನ ಕಡಿಮೆ ಆಗಿದೆಯಾ, ದೇವ್ರನ್ನ ಕೇಳ್ಕೊ. ಅಪ್ಪ ನನಗೆ ಮ್ಯಾಥ್ಸ್ ವೀಕು, ಅಪ್ಪ ನನಗೆ ಸೈನ್ಸ್ ಬರಲ್ಲ, ಅಪ್ಪ ನನಗೆ ಸೋಷಿಯಲ್ ಸ್ಟಡೀಸ್ ಬರಲ್ಲ, ಅಪ್ಪ ನನಗೆ ಬಯೋಟೆಕ್ನಾಲಜಿ ಬರಲ್ಲ, ಅಪ್ಪ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಬರಲ್ಲ, ನನಗೆ ಎಕನಾಮಿಕ್ಸ್ ಬರೋದಿಲ್ಲ. ದೇವರಿಗೆ ಎಲ್ಲ ಗೊತ್ತು, ಯಾಕಂದ್ರೆ ಪರಮಜ್ಞಾನಿ ಅವನು. ದೇವರಿಗೆ ಕ್ಯಾಲ್ಕುಲಸ್ ಗೊತ್ತಾ, ದೇವರಿಗೆ ಟ್ರಿಗ್ನೋಮೆಟ್ರಿ ಗೊತ್ತಾ ಅಂತ ಕೇಳಿಬಿಡ್ರಿ, ಎಲ್ಲವನ್ನು ಉಂಟು ಮಾಡಿದವನು ಅವನೇ. ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ, ಸಕಲ ಜ್ಞಾನಿ ಆತನು. ಹಾಗಾಗಿ ದೇವರ ಬಳಿಯಲ್ಲಿ ಕೇಳಿಕೊಳ್ಳುವಾಗ ದೇವರು ಎಲ್ಲವನ್ನು ಒದಗಿಸಿಕೊಡ್ತಾನೆ. ಹಾಗಾದರೆ ನಾವು ದೇವರ ಬಳಿಯಲ್ಲಿ ಹೋಗಬೇಕು. ಯಾಕೆ? ಜ್ಞಾನದಲ್ಲಿ ಸುಂದರನಂತೆ ಆತನು. ನಮ್ಮ ಕನ್ನಡ ಕೀರ್ತನೆಯಲ್ಲಿ ಒಂದು ರಮ್ಯವಾದಂಥ ಒಂದು ಕೀರ್ತನೆ ಇದೆ. ಜ್ಞಾನದ ಸುಂದರನೇ ನಿಜ ಸ್ನಾನವ ಕೊಡುವವನೇ,
ಜ್ಞಾನದ ಸುಂದರನೇ, ನಿಜ ಸ್ನಾನವ ಕೊಡುವವನೇ, ಜ್ಞಾನದ ಬೆಳಕನು ದೀನರ ಮನದೊಳು ದಾನವ ಮಾಡಿಸು ನೀ. ಜ್ಞಾನದ ಬೆಳಕನು ದೀನರ ಮನದೊಳು ದಾನವ ಮಾಡಿಸು ನೀ. ದೇವರ ಆತ್ಮನೇ ನೀ ಎಮ್ಮ ಭಾವವ ಶುದ್ಧಿಸು ನೀ. ದೇವರ ಆತ್ಮನೆಂಬ ಒಬ್ಬ ಸಹಾಯಕ ನಮಗಿದ್ದಾನೆ, ಒಬ್ಬ ಹೆಲ್ಪರ್ ಇದ್ದಾನೆ. ಅವ್ರ ಹತ್ರ ಹೇಳ್ಬೇಕಂತೆ, ಅಪ್ಪ ದೇವರಾತ್ಮ ನನಗೆ ಬರಲ್ಲಪ್ಪ. ದೇವರಾತ್ಮ ಏನು ಮಾಡ್ತಾನೆ? ಜ್ಞಾನದ ಸುಂದರನು, ನಿಜ ಸ್ನಾನವ ಕೊಡುವವನೇ, ಜ್ಞಾನದ ಬೆಳಕನ್ನು ದೀನರ ಮನದಳು ದಾನವ ಮಾಡಿಸು ನೀ. ದಾನವ ಉಚಿತಾರ್ಥ ಕೊಡ್ತಾನೆ. ನಮ್ಗೆ ಬರಲಿಲ್ಲ, ನಮ್ಮ ಮಕ್ಕಳನ್ನ ಟ್ಯೂಷನ್ಗೆ ಹಾಕ್ತೇವೆ. ಟ್ಯೂಷನ್ ಯಾರನ್ನ ಫ್ರೀಯಾಗಿ ಹೇಳ್ಕೊಡ್ತಾರೆ? ಟ್ಯೂಷನ್ನು ಫೀಸ್ ಎಷ್ಟು ಅಂದರೆ ಸ್ಕೂಲು ಕಾಲೇಜ್ ಫೀಸ್ಗಿಂತ ಜಾಸ್ತಿ ಇರ್ತದೆ ಕೆಲವು ಕಡೆ. ಎಲ್ಲ ಕಾಸು ಕೊಟ್ಟು ನಾವು ಪಡಿಬೇಕಾಗ್ತದೆ. ಆದರೆ ಸ್ವಾಮಿ ಹೇಳ್ತಾನೆ, ನನ್ನ ಬಳಿ ಬಾ, ಉಚಿತವಾಗಿ ಕೊಡ್ತಾನೆ. ನಿತ್ಯ ಜೀವವನ್ನೇ ಉಚಿತವಾಗಿ ಕೊಡುವಾಗ ಜ್ಞಾನವನ್ನು ಕೊಡಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಖಂಡಿತವಾಗಿ ಕೊಡ್ತಾನೆ, ಖಂಡಿತವಾಗಿ ಕೊಡ್ತೇನೆ. ಸ್ವಾಮಿ ಹೇಳ್ತಾನೆ, ಜ್ಞಾನದ ಸುಂದರನು ಅದನ್ನು ಕೊಡ್ತಾನೆ. ಯಾರಾತ? ಯೆಶಾಯನ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯದಲ್ಲಿ ಒಂದು ಸುಂದರವಂತ ಮಾತು ಏನು ಹೇಳ್ತದೆ? ಈ ವಿವೇಕವು ಸಹ ಅತಿಶಯಾಲೋಚನಾಪರನೂ ಸುಜ್ಞಾನ ಶ್ರೇಷ್ಠನೂ ಆಗಿರುವ ಸೇನಾಧೀಶ್ವರನಾದ ಯೆಹೋವನಿಂದಲೇ ಉಂಟಾಗ್ತದೆ. ನಮ್ಮ ದೇವರಿಗೆ ಸಾವಿರಾರು ಹೆಸರುಗಳಿದೆ. ಅದರಲ್ಲಿ ಒಂದು ಹೆಸರು ಗೊತ್ತಾ? ಅತಿಶಯಾಲೋಚನಾಪರ, ಸುಜ್ಞಾನ ಶ್ರೇಷ್ಠ. ಎಂಥ ಭವ್ಯವಾದಂಥ ಶಬ್ದಗಳಲ್ವ. ಅವನು ಹೇಳ್ತಾನೆ, ಅಪ್ಪ ನಿನಗೆ ಜ್ಞಾನ ಕಡಿಮೆ ಆಗಿ ನನ್ನ ಹತ್ರ ಬಾ, ನಾನು ಹಂಗಿಸದೆ ಉದಾರ ಕೊಡ್ತೇನೆ. ಹೇಗೆ ಆತನು ಕೊಡ್ತಾನೆ? ಜ್ಞಾನೋಕ್ತಿಗಳ ಪುಸ್ತಕ ತೆಗಿರಿ, 8ನೇ ಅಧ್ಯಾಯ 14ನೇ ವಾಕ್ಯ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 14ನೇ ವಾಕ್ಯ ಏನು ಹೇಳ್ತದೆ? ಸದ್ಯೋಚನೆಯು, ಸುಜ್ಞಾನವು, ಸಾಮರ್ಥ್ಯವು ನನ್ನಲ್ಲಿವೆ, ವಿವೇಕವು ನಾನೇ. ನೋಡ್ರಿ, ಸದ್ಯೋಚನೆ ಒಳ್ಳೆಯ ಯೋಚನೆ, ಸುಜ್ಞಾನ ಒಳ್ಳೆಯ ಜ್ಞಾನ, ಸಾಮರ್ಥ್ಯ ನನ್ನಲ್ಲಿವೆ, ವಿವೇಕವು ನಾನೇ. ಇನ್ನೇನು ಬೇಕು ನಿಮಗೆ? ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗೆ ಎದುರ್ಕೊಳ್ತಾ ಇದ್ದಾರೆ, ಎದುರ್ಕೋಬೇಡ್ರಿ. ಯಾಕೆಂದರೆ ಆತನ ಆಲೋಚನೆ ಹೇಳ್ಕೊಡ್ತಾನೆ, ಯಾವುದನ್ನು ಓದಬೇಕು, ಯಾವುದನ್ನು ಯಾವ ರೀತಿ ಓದಬೇಕು. ಜ್ಞಾನವನ್ನು ಕೊಡ್ತಾನೆ, ಅದನ್ನು ಓದಲಿಕ್ಕೆ ಸಾಮರ್ಥ್ಯವನ್ನು ಕೊಡ್ತಾನೆ, ವಿವೇಕವನ್ನು ಕೊಡ್ತಾನೆ. ಎಲ್ಲವೂ ಆತನಲ್ಲಿದೆ. ಹಾಗಾಗಿ ದೇವರ ಭಯದಲ್ಲಿ ಬೆಳೆದಂಥ ಅನೇಕರು ಆಶೀರ್ವಾದನ ಪಡೀತಾರೆ. ಸತ್ಯದಲ್ಲಿ ಬೇಕಾದಷ್ಟು ಮಕ್ಕಳಿದ್ದಾರೆ, ಯವನಸ್ಥ ಮಕ್ಕಳಿದ್ದಾರೆ. ಅವರೆಲ್ಲರೂ ದೇವರ ಜ್ಞಾನದಲ್ಲಿ ಬೆಳೆದಂಥವ್ರು. ಒಬ್ಬ ಯವನಸ್ಥ ದಾನಿಯೇಲ, ಅವನು ಅನ್ಯ ಜನರು ಹೊಗಳುವ ಸ್ಥಿತಿಗತಿಗಳಿಗೆ ಮುಟ್ಟಿಬಿಟ್ಟ. ದೇವರು ವಾಕ್ಯದಲ್ಲಿ ಓದ್ತೇವೆ. ದಾನಿಯೇಲನ ಪ್ರವಾದನೆ ಗ್ರಂಥ ತೆಗೆಯೋಣ. ದಾನಿಯೇಲನ ಪ್ರವಾದನೆ ಗ್ರಂಥಕ್ಕೆ ಬಂದರೆ, ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 11ನೇ ವಾಕ್ಯ. ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ 11ನೇ ವಾಕ್ಯ ಏನು ಹೇಳ್ತದೆ ನೋಡ್ರಿ? ಪರಿಶುದ್ಧ ದೇವರುಗಳ ಆತ್ಮವು ನೆಲೆಸಿರುವ ಒಬ್ಬನು ನಿನ್ನ ರಾಜ್ಯದಲ್ಲಿದ್ದಾನೆ. ದೇವರುಗಳ ಜ್ಞಾನಕ್ಕೆ ಸಮಾನವಾದ ಜ್ಞಾನವು, ವಿವೇಕವು, ಬುದ್ಧಿ ಪ್ರಕಾಶವು ನಿನ್ನ ತಂದೆಯ ಕಾಲದಲ್ಲಿ ಅವನೊಳಗೆ ಕಂಡುಬಂದವು. ನೋಡಿದ್ರೆ ದಾನಿಯೇಲನ ಕುರಿತು ಒಬ್ಬ ಬಂದು ಹೇಳ್ತಾನೆ, ಏನಂತ? ಅಪ್ಪ, ನಮ್ಮ ಆಸ್ಥಾನದಲ್ಲಿ, ನಮ್ಮ ರಾಜ್ಯದಲ್ಲಿ ಪರಿಶುದ್ಧ ದೇವರುಗಳ ಆತ್ಮವು ನೆಲೆಸಿರುವ ಒಬ್ಬನು ನಿನ್ನ ರಾಜ್ಯದಲ್ಲಿದ್ದಾನೆ. ದೇವರುಗಳ ಜ್ಞಾನಕ್ಕೆ ಸಮಾನವಾದಂಥ ಜ್ಞಾನ. ನೋಡಿದ್ರೆ ಎಂಥ ಜ್ಞಾನ ದಾನಿಯಲ್ಲಿ ಇದ್ದದ್ದು. ದೇವರುಗಳ ಜ್ಞಾನಕ್ಕೆ ಸಮಾನವಾದ ಜ್ಞಾನವು, ವಿವೇಕವು, ಬುದ್ಧಿ ಪ್ರಕಾಶವು ದಾನಿಯೇಲನಲ್ಲಿತ್ತಂತೆ. ಯಾಕೆ ಗೊತ್ತಾ? ಅವನು ನಾನು ಅಶುದ್ಧನಾಗಲಾರೆ ಎಂಬುದಾಗಿ ತನ್ನನ್ನು ಪ್ರತ್ಯೇಕಿಸಿಕೊಂಡು ದೇವರಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾಯಿದ್ದ. ವಿದ್ಯಾರ್ಥಿಗಳು ಮಾಡಬೇಕಂತ ಮೊದಲನೇ ಕೆಲಸ ಏನು ಗೊತ್ತಾ? ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು. ಅನೇಕ ಮಕ್ಕಳು ಏನು ಮಾಡ್ತಾರೆ, ಎಕ್ಸಾಮ್ ಟೈಮಲ್ಲಿ ಪರೀಕ್ಷೆ ಹತ್ರ ಬಂದಾಗ ಚರ್ಚ್ಗೂ ಹೋಗಲ್ಲ, ಪ್ರೇಯರ್ಗೂ ಹೋಗಲ್ಲ. ಓದಿದ್ನೇ ಓದಿ 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 ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕು ಅಂತ ಓದ್ತಾ ಇರ್ತಾರೆ. ಅದೇ ಮೊದಲನೇ ತಪ್ಪು. ಓದಬಾರ್ದ ಅಂತ ಕೇಳಿಬಿಡ್ರಿ, ಓದ್ರಿ. ಮೊದಲನೇದಾಗಿ ಆಲಯಕ್ಕೆ ಹೋಗ್ರಿ. ಜ್ಞಾನದಿನಿಧಿ ಇರುವ ಆತನ ಆಲಯದಲ್ಲಿ. ನೀವು ಚರ್ಚ್ ಮಿಸ್ ಮಾಡಿಕೊಂಡು ಪಠ್ಯಪುಸ್ತಕ ಓದಬೇಡ್ರಿ. ಹಾಗಾಗಿ ಆಲಯಗಳಿಗೆ
ತಪ್ಪದೆ ಹೋಗಬೇಕು, ಪ್ರಾರ್ಥನೆಗಳಿಗೆ ತಪ್ಪದೆ ಹೋಗಬೇಕು. ಅಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಸಭೆಯಲ್ಲೂ ಸಹ ಪ್ರಾರ್ಥನೆ ಮಾಡ್ತಾರೆ, ಜ್ಞಾನನಿಧಿ ಅಲ್ಲಿರ್ತಾರೆ. ನೀವು ಅಲ್ಲಿ ಹೋಗಿ ಆತನಿಗೆ ಗೌರವ ಸಲ್ಲಿಸಿದಾಗ ಜ್ಞಾನ ತಾನಾಗಿ ತಾನೇ ನಿಮ್ಮನ್ನು ಹುಡ್ಕೊಂಡು ಬರ್ತದೆ. ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳು ದಡ್ಡರಾಗಬೇಕೆಂಬುದಾಗಿ ಅಪೇಕ್ಷೆ ಪಡೋದಿಲ್ಲ. ಅದೇ ರೀತಿ ಯಾವ ಉಪಾಧ್ಯಾಯರು ಸಹ ತಮ್ಮ ವಿದ್ಯಾರ್ಥಿಗಳು ಫೇಲ್ ಆಗಬೇಕಂತ ಆಸೆ ಪಡೋದಿಲ್ಲ. ತಮಗಿಂತಲೂ ಸಹ ಉತ್ತಮವಾದಂಥ ರೀತಿಯಲ್ಲಿ ಅವರು ಬೆಳೆಯಬೇಕೆಂಬುದಾಗಿ ಎಲ್ಲ ಉಪಾಧ್ಯಾಯರು ಬಯಸ್ತಾರೆ. ಒಬ್ಬ ವಿದ್ಯಾರ್ಥಿ ಉಪಾಧ್ಯಾಯರಿಗಿಂತ ಮೇಲೆ ಹೋಗುವುದಾದರೆ ಅದು ಹೆಮ್ಮೆ ಯಾರಿಗೆ ಬರ್ತದೆ ಅಂದರೆ ಉಪಾಧ್ಯಾಯರಿಗೆ ಬರ್ತದೆ. ಅವರು ಸಂತೋಷ ಪಡ್ತಾರೆ. ಎಲ್ಲಿ ಬ್ರದರ್ ಸಾಧ್ಯ? ಉಪಾಧ್ಯಾಯರಿಗಿಂತ ನಾನು ಹೆಚ್ಚು ಜ್ಞಾನ ಪಡೀಲಿಕ್ಕೆ ಸಾಧ್ಯವಾ? ಉಪಾಧ್ಯಾಯರಿಗಿಂತ ಜ್ಞಾನಿ ಆಗಲಿಕ್ಕೆ ಸಾಧ್ಯವಾ ಅಂತ ನೀವು ಕೇಳಿದ್ರೆ ಸತ್ಯವೇದ ಹೇಳ್ತದೆ ಸಾಧ್ಯ. ಹೌದಾ? ಹೌದು, ತೆಗೆದು ಓದ್ರಿ. ಕೀರ್ತನೆಗಳ ಪುಸ್ತಕ 119ನೇ ಕೀರ್ತನೆ 99ನೆಯ ವಾಕ್ಯ. ದೇವ್ರ ವಾಕ್ಯ ಏನು ಹೇಳ್ತದೆ? ದೇವ್ರ ವಾಕ್ಯ ಸುಳ್ಳಾಡಲ್ಲ, ನಿಮಗೆ ಗೊತ್ತಲ್ಲ. ದಾವೀದನ ಕೀರ್ತನೆ 119:99. ನಿನ್ನ ಕಟ್ಟಳೆಗಳು ನನಗೆ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ಇದೆಯಾ ವಾಕ್ಯ? ನಿನ್ನ ಕಟ್ಟಳೆಗಳು ಅಂದರೆ ನಿನ್ನ ಆಜ್ಞೆಗಳು, ನಿನ್ನ ಕಮ್ಯಾಂಡ್ಮೆಂಟ್ಸ್, ನಿನ್ನ ಕಟ್ಟಳೆಗಳು ನನಗೆ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ನಿಮ್ಮ ಉಪಾಧ್ಯಾಯರಿಗಿಂತ ಹೆಚ್ಚು ಜ್ಞಾನಿಯಾಗಿ ನೀವು ಆಗಬೇಕು ಅಂತ ನಿಮಗೆ ಆಸೆ ಇರುವುದಾದರೆ ಮೊದಲು ದೇವರ ವಾಕ್ಯಕ್ಕೆ ವಿಧೇಯತ್ವ ಕೊಡ್ರಿ. ಮೊದಲು ದೇವರ ವಾಕ್ಯಕ್ಕೆ ವಿಧೇಯರಾಗ್ರಿ. ದೇವರ ವಾಕ್ಯವನ್ನು ಕೇಳಿಸ್ಕೊಳ್ರಿ, ಕಟ್ಟಳೆಗಳನ್ನು ಅನುಸರಿಸಿ ನಡ್ರಿ. ಆಗ ನಿಮ್ಮ ಉಪಾಧ್ಯಾಯರಿಗಿಂತ ನೀವು ಜ್ಞಾನಿ ಆಗ್ತಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಮೊದಲು ದೇವರಿಗೆ, ಎರಡನೇದಾಗಿ ತಂದೆ ತಾಯಿಗಳಿಗೆ, ಮೂರನೇದಾಗಿ ಗುರು ಹಿರಿಯರಿಗೆ ನೀವು ವಿಧೇಯರಾಗಿ ನಡೆಯುವಾಗ ಖಂಡಿತವಾಗಿ ನೀವು ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ. ಆದರೆ ಕೆಲವು ಮಕ್ಕಳಿಗೆ ಪರೀಕ್ಷೆ ಅಂದರೆ ಭಯ. ಅದು ಎಲ್ರಿಗೂ ಇರುವಂಥದ್ದೇ. ಈ ವಾಕ್ಯವನ್ನು ಕೇಳಿಸ್ಕೊಳ್ಳುತ್ತಾ ಇರುವಂಥ ಅನೇಕ ವಿದ್ಯಾರ್ಥಿಗಳಿಗೆ ಇವರೇನೋ ಹೇಳ್ತಾರೆ, ಬಟ್ ಆ ಭಯ ಹೋಗಲ್ವಲ್ಲ ಅಂತ ಚಿಂತೆ ಮಾಡ್ತಾಯಿರ್ತಾರೆ. ಪರೀಕ್ಷೆ ಬಂದಾಗ ಕೆಲವರು ಜ್ವರವೇ ಬಂದುಬಿಡ್ತದೆ. ನೀವು ನೋಡಿರ್ಬೋದು, ಅನೇಕ ಮಕ್ಕಳು ಕಾಯಿಲೆ ಬೀಳೋದು ಪರೀಕ್ಷೆ ಸಂದರ್ಭದಲ್ಲಿ. ಯಾಕೆ ಹೀಗಾಗ್ತದೆ? ಸೈತಾನ್ ಏನು ಮಾಡ್ತಾನೆ, ದೇವರಿಗೆ ಭಯಪಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಪರೀಕ್ಷೆ ಭಯದಲ್ಲಿ ನಿಮ್ಮನ್ನು ನೆಲೆಸುವಂತೆ ಮಾಡ್ತಾನೆ. ದೇವರ ಮೇಲೆ ಭಯ ಹೊರಟೋಗಿ ನಿಮಗೆ ಪರೀಕ್ಷೆ ಮೇಲೆ ಭಯ ಬಂದುಬಿಡ್ತದೆ. ಅಲ್ಲಿಗೆ ನಿಮಗೆ ದೇವರ ಮೇಲಿರುವಂಥ ಭಯವನ್ನು ತೆಗೆದು ಪರೀಕ್ಷೆ ಮೇಲೆ ಇಟ್ಟುಬಿಡ್ತಾನೆ ಅವನು. ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ರೆ ನೀನು ಅಷ್ಟೇ. ಕೆಲವರು ಪರೀಕ್ಷೆಯಲ್ಲಿ ಫೇಲಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ತಂದೆ ತಾಯಿ ಗೊತ್ತಿಲ್ಲದಾಗ ಕೆರೆಗೋ ಬಾವಿಗೋ ಹಾರ್ತಾರೆ. ಪ್ರತಿ ಪರೀಕ್ಷೆ ಫಲಿತಾಂಶ ಬಂದಾಗ ನೀವು ವೃತ್ತಪತ್ರಿಕೆಯಲ್ಲಿ ಓದ್ತೀರಾ, ಟಿ ವಿಲಿ ನೋಡ್ತೀರಾ. ಯಾಕೆ ಮಕ್ಕಳು ಈ ರೀತಿಯಲ್ಲಿ ಫೇಲಾದ ತಕ್ಷಣ ತಮ್ಮ ಜೀವಮಾನವೇ ಅಂತ್ಯವಾಯಿತು ಎಂಬುದಾಗಿ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ತಾರೆ? ಯಾರು ಇದಕ್ಕೆ ಕಾರಣ ಅಂದರೆ ಸೈತಾನನ ಶೋಧನೆ. ಸೈತಾನವನ್ನು ಶೋಧಿಸ್ತಾನೆ, ಅವರಿಗೆ ಭಯವನ್ನು ತಂದು ಹಾಕ್ತಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತಾರೆ. ಹಾಗಾದರೆ ಈ ಸೈತಾನನ್ನ ಎದುರಿಸೋದು ಹೆಂಗೆ? ಇವಾಗ ಸೈತಾನ ನಮಗೆ ಶೋಧನೆ ತಂದು ಹಾಕ್ಬಿಡ್ತಾನೆ, ನಮಗೆ ಭಯ ತಂದು ಹಾಕ್ಬಿಡ್ತಾನೆ. ನಮ್ಮ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಕೆಲವು ಮಕ್ಕಳಿಗೆ ತಂದೆ ತಾಯಿ ಹೇಳಲಿಕ್ಕೆ ಹೆದರ್ಕೊಳ್ತಾರೆ. ಓದು ಅಂತ ಹೇಳಿದ್ರೆ ಎಲ್ಲಿ ಆತ್ಮಹತ್ಯೆ ಮಾಡ್ಕೊಂಬಿಡ್ತಾನೆ. ಓದು ಅಂತ ಹೇಳಿದ್ರೆ ಮನೆ ಮುಂದೆ ಬಾವಿಗೆ ಎಲ್ಲಿ ಬಿದ್ದು ಬಿಡ್ತಾನೆ. ಓದು ಅಂತ ಹೇಳಿದ್ರೆ ರೈಲ್ವೆ ಟ್ರ್ಯಾಕಿಗೆ ಎಲ್ಲಿ ತಲೆ ಕೊಟ್ಟುಬಿಡ್ತಾನೆ ಅಂಥೇಳಿ ಓದನ್ನು ಮಾತೇ ಆಡದೆ ಮಕ್ಕಳಿಗೆ ಎದುರ್ಕೊತಿರ್ತಾರೆ ತಂದೆ ತಾಯಿಗಳು. ಹಾಗಾದರೆ ಇಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು? ಪರೀಕ್ಷೆಯ ಭಯ ಇರುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು? ಯಾಕೋಬನ ಪತ್ರ ತೆಗೆದು ಅವರು ಸೈತಾನ್ ತರುವಂಥ ಭಯವನ್ನು ಎದುರಿಸ್ಬೇಕು. ಏನು ಮಾಡಬೇಕು? ಯಾಕೋಬನ ಪತ್ರ 4ನೇ ಅಧ್ಯಾಯ 7ನೇ ವಾಕ್ಯ ಏನು ಹೇಳ್ತದೆ? ಹೀಗಿರಲಾಗಿ ದೇವರಿಗೆ ಒಳಗಾಗ್ರಿ. ನೋಡ್ರಿ, ಎಲ್ಲದರಲ್ಲೂ ದೇವರೇ ಮೊದಲು ಬರೋದು ಅಲ್ವಾ? ಪಠ್ಯ ಪುಸ್ತಕಕ್ಕಿಂತಲೂ ಮೊದಲನೇದಾಗಿ ಯಾವ್ದು ಬರ್ತಾಯಿದೆ? ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು. ಸೈತಾನ ಎದುರಿಸ್ಬೇಕಾದ್ರೆ ಮೊದಲು ಏನು ಮಾಡಬೇಕಂತೆ? ದೇವರಿಗೆ ಒಳಗಾಗ್ರಿ. ನೋಡಿದ್ರೆ ಮೊದಲು ದೇವರ ಹತ್ರ ಹೇಳ್ಬೇಕು. ಎಂತ ಅಪ್ಪ, ನಾನು ಪಠ್ಯ ಪುಸ್ತಕ ಓದ್ತಾ ಇದ್ದೀನಿ, ನನಗೇನು ಅರ್ಥ ಆಗ್ತಾಯಿಲ್ಲ, ತಲೆಗೆ ಹೋಗ್ತಾ ಇಲ್ಲ. ಅದು ಈ ಒಂದು ಟ್ರಿಗ್ನಾಮೆಟ್ರಿ ಬರ್ತಾಯಿಲ್ಲ, ಈ ಆಲ್ಜಿಬ್ರಾ ಬರ್ತಾಯಿಲ್ಲ, ಈ ಮ್ಯಾಥ್ಸ್ ಬರ್ತಾಯಿಲ್ಲ, ಈ ಫಿಸಿಕ್ಸ್ ಬರ್ತಾಯಿಲ್ಲ, ಈ ಕೆಮಿಸ್ಟ್ರಿ ಬರ್ತಾಯಿಲ್ಲ. ಓದ್ತಾ ಇದ್ದೀನಿ, ಎಲ್ಲ ಓದುವಾಗೆಲ್ಲ ತಲೆ ಒಳಗೆ ಹೋಗ್ತದೆ. ಆಮೇಲೆ ಎಲ್ಲ ಹಂಗೆ ತಲೆಯಿಂದ ಆಚೆ ಬರ್ತದೆ. ಏನಪ್ಪ ಮಾಡಲಿ? ದೇವರು ಭಾಳ ಸರಳವಾದ ಉತ್ತರ ಕೊಡ್ತಾರೆ. ದೇವರ ಬಳಿ ಬನ್ನಿರಿ. ಅವನಿಗಾದರೂ ಜ್ಞಾನ ಕಡಿಮೆ ಆದರೆ ದೇವರ ಬಳಿಗೆ ಬನ್ನಿರಿ. ತಿರುಗಿ ಸೈತಾನ್ ಎದುರಿಸ್ಬೇಕಾ? ತಿರುಗಿ ದೇವರ ಬಳಿಗೆ ಬನ್ನಿರಿ. ನೋಡಿರಿ, ಎಷ್ಟು ಸುಲಭವಾದ ಕಾರ್ಯ. ಆದರೆ ನಾವೇನು ಮಾಡ್ತೇವೆ? ಇದನ್ನು ಬಿಟ್ಟುಬಿಡ್ತೀವಿ.
ಎಕ್ಸಾಮ್ ಹತ್ರ ಬರ್ತಾಯಿದೆ, ಓದ್ಕೋ. ಚರ್ಚ್ಗೂ ಬರಬೇಡ, ಪ್ರೇಯರ್ಗೂ ಬರಬೇಡ, ಮನೇಲಿ ಓದ್ಕೋ. ಏನು ಪ್ರಯೋಜನ ಇಲ್ಲ. ಮೊದಲು ದೇವರಿಗೆ ಒಳಗಾಗ್ರಿ. ಸೈತಾನ ಎದುರಿಸಿ, ಸೈತಾನ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ದೇವರು ಹಾಕಿ ಹೇಳ್ತದೆ ನೋಡ್ರಿ. ಸೈತಾನಿಗೆ ಹೇಳ್ಬೇಕಂತ ಏನಂತ? ನಿನ್ನಲ್ಲಿರೋನು ನನ್ನಲ್ಲಿರೋನು ವ್ಯತ್ಯಾಸ ಇದೆ. 1 ಯೋಹಾನ ತೆಗೆದು ದೇವರ ವಾಕ್ಯದಲ್ಲಿ ಅವನಿಗೇನು ಹೇಳಬೇಕಂತೆ? ದೇವರ ವಾಕ್ಯದ ಪ್ರಕಾರವೇ ಹೇಳೋಣ. ಲೋಕದಲ್ಲಿರುವವನಿಗಿಂತಲೂ ನಿಮ್ಮಲ್ಲಿರುವ ಆತನು ಹೆಚ್ಚಿನವನು. ಸೈತಾನೇ ನೀನು ಲೋಕದಲ್ಲಿದೆಯಾ, ಆದರೆ ನನ್ನಲ್ಲಿರೋನು ಯಾರು ಗೊತ್ತಾ? ದೇವರು. ನನ್ನಲ್ಲಿರುವಂಥವನು ಯೇಸು. ನಿನಗೆ ಲೋಕ ಇದೆ, ಅದು ಇದೆ, ಇದೆಲ್ಲ ಇದೆ, ಸೈತಾನ ಇಡೀ ಲೋಕದಲ್ಲಿದ್ದಾನೆ. ಆದರೆ ನನ್ನಲ್ಲಿರುವಂಥ ಯೇಸು ಎಲ್ಲದಕ್ಕಿಂತ ಹೆಚ್ಚಿನವನು. ಯಾವಾಗ ನೀವು ಇದನ್ನು ಹೇಳ್ತಿರೋ ಸೈತಾನ ನಿಮ್ಮನ್ನು ಬಿಟ್ಟು ಓಡೋಗ್ತಾನೆ. ಸರಿ, ಮುಂದೆ ಹೋಗೋಣ. ಹಾಗಾಗಿ ಈ ಹೆದರಿಕೆ ಹೋಗಬೇಕಾದ್ರೆ ಏನು ಮಾಡಬೇಕು? ಯೋಹಾನ ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 18ನೇ ವಾಕ್ಯ 8ನೇ ವಾಕ್ಯ ಏನು ಹೇಳ್ತದೆ? 18ನೇ ವಾಕ್ಯ, ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ಯಾರ ಮೇಲೆ ಪ್ರೀತಿ? ದೇವರ ಮೇಲಿನ ಪ್ರೀತಿ. ದೇವರ ಮೇಲೆ ಪ್ರೀತಿ ಇದ್ದರೆ ಹೆದರಿಕೆನೇ ಬರೋದಿಲ್ಲಂತೆ. ದೇವ್ರು ನೋಡ್ಕೊಳ್ತಾರೆ, ದೇವ್ರು ಕಾಪಾಡ್ತಾರೆ, ದೇವ್ರು ನನ್ನ ಜೊತೆಲಿದ್ದಾರೆ, ದೇವ್ರು ನನಗೆ ಹೇಳ್ಕೊಟ್ಟಿದ್ದಾರೆ ಅಂತ ಬರುತ್ತೆ. ದೇವರ ಮೇಲಿನ ಪ್ರೀತಿ ನಮಗೆ ಹೆದರಿಕೆಯನ್ನು ಉಂಟು ಮಾಡೋದಿಲ್ಲ. ಮೊದಲನೇದಾಗಿ ದೇವರ ಮೇಲೆ ಪ್ರೀತಿ ಇರಬೇಕು. ಎರಡನೇದಾಗಿ ತಂದೆ ತಾಯಿ ಮೇಲೆ ಪ್ರೀತಿ ಇರಬೇಕು. ಗುರುಹಿರಿಯರ ಮೇಲೆ ಪ್ರೀತಿ ಇರಬೇಕು. ಪಠ್ಯಪುಸ್ತಕವನ್ನೂ ಪ್ರೀತಿ ಮಾಡಬೇಕು. ಆಗ ನಿಮಗೆ ಜ್ಞಾನ ಬರ್ತದೆ. ಅದನ್ನೇ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ಓದ್ತೇವೆ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯದ 35ನೇ ವಾಕ್ಯ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯದ 35ನೇ ವಾಕ್ಯದಲ್ಲಿ ಏನು ಅಂತ ಓದ್ತೇವೆ ಅಂದರೆ, ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ. ನೋಡ್ರಿ, ಈ ಜ್ಞಾನವನ್ನು ಹೊಂದುವವನಿಗೆ ಜೀವನೇ ಸಿಕ್ಕಿಬಿಡುತ್ತಂತೆ. ಎಂಥ ದೊಡ್ಡ ಆಶೀರ್ವಾದ ನೋಡ್ರಿ. ಹಾಗಾದರೆ ಈ ಜ್ಞಾನ ನಿಮಗೆ ಎಲ್ಲವನ್ನು ಕೊಡ್ತದೆ. ಜ್ಞಾನ ಏನೇನು ಕೊಡ್ತದೆ ನೋಡ್ರಿ. ಕೆಲವರು ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಹೀಗಾಗಬೇಕಾದ್ರೆ ನಾವು ಹೇಗಾದರೂ ಮಾಡಿ ಕಷ್ಟಪಟ್ಟು ಒಳ್ಳೆಯ ಸ್ಕೂಲು, ಒಳ್ಳೆಯ ಕಾಲೇಜಲ್ಲಿ ಸೇರಿಸ್ಬೇಕು. ಆದರೆ ಜ್ಞಾನ ಏನೇನು ಕೊಡ್ತದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಬೈಬಲ್ ಹೇಳ್ತದೆ ನೋಡ್ರಿ, ಜ್ಞಾನ ಏನು ಕೊಡ್ತದೆ ಅಂತ. ಜ್ಞಾನ ಕೈಗಳಿಂದ ಏನೇ ನಮ್ಮ ಕೈಗೆ ಸಿಗ್ತದೆ? ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 16ನೇ ವಾಕ್ಯ, ಜ್ಞಾನವೆಂಬ ಆಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವು, ಎಡಗೈಯಲ್ಲಿ ಧನವು ಘನತೆ ಉಂಟು. ಇದಕ್ಕೋಸ್ಕರ ತಾನು ನೀವು ಮಕ್ಕಳನ್ನ ಓದಿಸ್ತೀರಾ. ನನ್ನ ಮಕ್ಕಳು ಚೆನ್ನಾಗಿ ನನ್ನ ಮಕ್ಕಳು ಚೆನ್ನಾಗಿ ಘನತೆ ಸಂಪಾದಿಸಬೇಕು. ಧನ ಅಂದರೆ ಎತ್ತು ಧನ ಅಲ್ಲ, ಹಣ. ಸತ್ಯವೇದ ಹೇಳ್ತದೆ, ಜ್ಞಾನವೆಂಬಾಕೆಯು ಬಲಗೈಲಿ ದೀರ್ಘಾಯುಷ್ಯವನ್ನು, ಎಡಗೈಲಿ ಧನವು ಘನತೆಯು ಉಂಟು. 2 ಕೈಗಳನ್ನು ನಿನ್ನನ್ನು ಕರೆದು ಕೊಡ್ತಾಳೆ. ಯಾವಾಗ? ನೀನು ಕೇಳಿಕೊಳ್ಳುವಾಗ. ಯಾರು? ಜ್ಞಾನನಿಧಿ ಯೇಸು ಕ್ರಿಸ್ತನು. ಎಡಗೈಯಲ್ಲಿ ಧನ ಘನತೆ ಉಂಟು. ಹಾಗಾಗಿ ದೇವರಿಗೆ ನಾವು ಭಯಪಡುವಾಗ ಸೈತಾನಿಗೆ ಹೆದರುವಂಥ ಅವಶ್ಯಕತೆಯೇ ಇಲ್ಲ. ಸತ್ಯವೇದವನ್ನು ಪ್ರತಿನಿತ್ಯ ಓದಬೇಕು, ಪ್ರಾರ್ಥಿಸಬೇಕು, ಮತ್ತು ಅದೇ ರೀತಿ ಪಠ್ಯಪುಸ್ತಕವನ್ನು ಓದಬೇಕು. ಮೊದಲು ಸತ್ಯವೇದ, ಆಮೇಲೆ ಪಠ್ಯಪುಸ್ತಕ. ದೇವರ ವಾಕ್ಯದಲ್ಲಿ ಎಲ್ಲ ಇದೆ. ಕೆಲವರು ಬರೀ ಪಠ್ಯಪುಸ್ತಕ ಓದ್ತೇವೆ, ಅದರೆಲ್ಲ ಇದೆ. ಬೈಬಲ್ ಇಲ್ವಾ? ಫಿಸಿಕ್ಸ್ ಇಲ್ವಾ? ಕೆಮಿಸ್ಟ್ರಿ ಇಲ್ವಾ? ಬಯಾಲಜಿ ಇಲ್ವಾ? ಎಲ್ಲ ಇದೆ. ಬೈಬಲ್ ಇಲ್ಲದಿರೋದು ಏನೂ ಇಲ್ಲ. ನೋಡಿರಿ, ಮಕ್ಕಳಿಗೆ ವಿಶೇಷವಾಗಿ ಇವು ವಿದ್ಯಾರ್ಥಿಗಳು ಕೇಳಿಸ್ಕೊಳ್ತಾ ಇದ್ದಾರೆ. ನಿಮಗೊಂದು ಒಂದು ವಿಷಯ ಹೇಳ್ತಾನೆ. ಡಾಕ್ಟರ್ ಹಾರ್ವೆ ನಿಮಗೆ ಗೊತ್ತಿಲ್ವಾ? ಡಾಕ್ಟರ್ ಹಾರ್ವೆ ಒಬ್ಬ ವಿಜ್ಞಾನಿ. 1578ರಿಂದ 1657ರವರೆಗೂ ಜೀವಿಸಿದಂಥ ಒಬ್ಬ ವ್ಯಕ್ತಿ. ಅವರು ರಕ್ತದಲ್ಲಿ ಪ್ರಾಣ ಇದೆ ಅಂತ ಕಂಡುಹಿಡಿದಂಥ ಒಬ್ಬ ವಿಜ್ಞಾನಿ. ಆಯಿತಾ? ಅವರು ಬದುಕಿದ್ದು 1578ರಿಂದ 1657. ಆದರೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಸತ್ಯವೇದದಲ್ಲಿ ಅದನ್ನೇ ದೇವರು ಬರೆಸಿಟ್ಟಿದ್ದಾರೆ. ಎಲ್ಲಿ ಬರೆಸಿಟ್ಟಿದ್ದಾರೆ? ಯಾಜಕಕಾಂಡ ಪುಸ್ತಕ ತೆಗೀರಿ. ಯಾಜಕಕಾಂಡ ಪುಸ್ತಕ 17ನೇ ಅಧ್ಯಾಯ 11ನೇ ವಾಕ್ಯ ಏನಿದೆ ದೇವರ ವಾಕ್ಯದಲ್ಲಿ? ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ. ಅಂದರೆ ಒಂದು ಆಧಾರ ಯಾವುದು? ರಕ್ತ. ರಕ್ತದಲ್ಲಿ ಏನಿದೆ? ಜೀವ ಇದೆ. ಅದೇ ಅಧ್ಯಾಯ 14ನೇ ವಾಕ್ಯದಲ್ಲೂ ಯಾಕೆಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರವು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ರಕ್ತವೇ ಪ್ರಾಣಕ್ಕೆ ಆಧಾರ. ಪ್ರಾಣ ಅಂದರೆ ಜೀವ ಇರೋದೇ ರಕ್ತದಲ್ಲಿ. ಅದನ್ನು ಡಾಕ್ಟರ್ ಹಾರ್ವೆ ಬಯಾಲಜಿ ಇದೆಯಾ? ನೆಕ್ಸ್ಟು ಸರ್ ಐಸಕ್ ನ್ಯೂಟನ್. ನಿಮ್ಮೆಲ್ಲರಿಗೂ ಗೊತ್ತು ಸರ್ ಐಸಕ್ ನ್ಯೂಟನ್.
ಅವರಿಗೆ ಭೌತಶಾಸ್ತ್ರದ ತಂದೆ, ಫಾದರ್ ಆಫ್ ಫಿಸಿಕ್ಸ್ ಎಂಬುದಾಗಿ ಕರೀತಾರೆ. 17ನೇ ಶತಮಾನದಲ್ಲಿ ಇದ್ದಂಥ ಒಬ್ಬ ಅದ್ಭುತವಾದಂಥ ವಿಜ್ಞಾನಿ. ಅವರು ಗುರುತ್ವಾಕರ್ಷಣೆ ಅಂದರೆ ಗ್ರಾವಿಟೇಷನ್ ಅದನ್ನು ಕಂಡುಹಿಡಿದಂಥ ವ್ಯಕ್ತಿ. ಆದರೆ 3000 ವರ್ಷಗಳ ಹಿಂದೆ ಯೋಬನ ಪುಸ್ತಕದಲ್ಲಿ ಅದನ್ನು ಕುರಿತು ನಾವು ಓದ್ತೇವೆ. ಯೋಬನ ಪುಸ್ತಕ 26ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಏನಂತಿದೆ ನೋಡ್ರಿ. ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರ ಇಲ್ಲದೆ ತೂಗು ಹಾಕಿದ್ದಾನೆ. ಹೇಗೆ? ದಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್. ಭೂಮಿಯನ್ನು ತೂಗು ಹಾಕಿದ್ದಾರಂತೆ ದೇವರು, ಕೆಳಗೆ ಬೀಳದಂತೆ ತೂಗಾಡ್ತಾ ಇದೆ ಅಂತ. ಅದನ್ನು ನಾವು ಗ್ರಾವಿಟೇಷನ್ ಅಥವಾ ಗುರುತ್ವಾಕರ್ಷಣೆ ಎಂಬುದಾಗಿ ಕರೀತೇವೆ. ಫಿಸಿಕ್ಸ್ ಇದೆ ಇಲ್ಲಿ, ಸರಿ. ಟ್ಯಾರಿಸಲ್ಲಿ ಎಂಬುದಾಗಿ ಮತ್ತೊಬ್ಬ ವಿಜ್ಞಾನಿ 1643ರಲ್ಲಿ ಇದ್ದಂಥ ವ್ಯಕ್ತಿ. ಅವರು ವಾಯುಭಾರ ಮಾಪಕವನ್ನು ಕಂಡುಹಿಡಿದಂಥ ವ್ಯಕ್ತಿ. ವಾಯುಭಾರ ಮಾಪಕ ಅಂದರೆ ಬಾರೋಮೀಟರ್. ಅದೇನು ಹೇಳ್ತಿದೆ? ಗಾಳಿಗೆ ತೂಕ ಇದೆ ಎಂಬುದಾಗಿ ಹೇಳುವಂಥ ವ್ಯಕ್ತಿ. ಈ ಗಾಳಿಗೆ ತೂಕ ಇದೆ ಎಂಬುದಾಗಿ ಆ ವ್ಯಕ್ತಿ ಆಗ ಕಂಡುಹಿಡಿದ ಅಂತ ಹೇಳ್ತಾರೆ. ಆದರೆ ಸಾವಿರಾರು ವರ್ಷಗಳಿಂದ ಯೋಬನ ಪುಸ್ತಕದಲ್ಲಿ ಅದರ ದಾಖಲೆ ಇದೆ. ಯೋಬನ ಪುಸ್ತಕ 28ನೇ ಅಧ್ಯಾಯ 25ನೇ ವಾಕ್ಯ ಏನು ಹೇಳ್ತಿದೆ? ಆತನು ಗಾಳಿಗೆ ತಕ್ಕಷ್ಟು ತೂಕವನ್ನು ನೇಮಿಸಿ ನೀರುಗಳನ್ನು ತಕ್ಕ ಪರಿಮಾಣಗಳಿಂದ ಅಳತೆ ಮಾಡಿ. ನೋಡಿದ್ರೆ, ಗಾಳಿಗೆ ತಕ್ಕ ತೂಕವನ್ನು ದೇವರು ನೇಮಿಸಿದ್ದಾನೆ. ಇದನ್ನು ವಿಜ್ಞಾನಿಗಳು ಕಂಡುಹಿಡಿದು ಬಾರೋಮೀಟರ್ ಅಥವಾ ವಾಯುಭಾರ ಮಾಪಕ, ಗಾಳಿಗೆ ತೂಕ ಇದೆ ಎಂಬುದಾಗಿ. ಯೋಬನ ಪುಸ್ತಕ 36ನೇ ಅಧ್ಯಾಯ 27ನೇ ವಾಕ್ಯ, ಆ ವಾಕ್ಯದಲ್ಲಿ ಏನು ಹೇಳ್ತದೆ? ಯೋಬ 36:27ರಲ್ಲಿ ನೀರಿನ ಹನಿಗಳನ್ನು ಎಳೆದುಕೊಳ್ಳುವನು. ಅಂದರೆ ಮಳೆ ಹೇಗೆ ಉಂಟಾಗ್ತದೆ ಅನ್ನೋದಕ್ಕೆ ಇದು ಸ್ಪಷ್ಟನೆ. ನಾವು ಹೇಳ್ತೇವೆ ಸೂರ್ಯನ ಶಾಖದಿಂದ ಸಾಗರದಲ್ಲಿರುವಂಥ ನೀರು ಆವಿಯಾಗಿ ಮೇಲೆ ಹೋಗ್ತದೆ, ಮೋಡವಾಗ್ತದೆ, ಅದರಿಂದ ಕೆಳಗೆ ಬರ್ತದೆ. ಇದೆಲ್ಲ ವಿಜ್ಞಾನ ನಮ್ಗೆ ಕಲಿಸ್ಕೊಡ್ತದೆ. ವಿಜ್ಞಾನಕ್ಕೆ ಮುಂಚೆ ಸತ್ಯವೇದ ಕಲಿಸ್ತಾ ಇದೆ. ನೀರಿನ ಹನಿಗಳನ್ನು ಎಳೆದುಕೊಳ್ಳುವನು, ಅವು ತಿಳಿ ಮಳೆಯಾಗಿ ಆತನ ಮಣ್ಣಿಂದ ಉದುರುವು, ಮೋಡಗಳು ಅದನ್ನು ಸುರಿಸಿ ಬಹುಜನರ ಮೇಲೆ ಚಿಮಿಕಿಸುವವು. ಮಳೆ ಹೇಗೆ ಉತ್ಪತ್ತಿ ಆಗ್ತದೆ ಅನ್ನೋದು ಸತ್ಯವೇದಲ್ಲಿದೆ. ಇನ್ನೇನು ಬೇಕು ನಿಮಗೆ? ಎಲ್ಲ ಸೈನ್ಸ್ ಇದರಲ್ಲಿದೆ. ಹಾಗಾಗಿ ಮೊದಲು ದೇವರ ವಾಕ್ಯವನ್ನು ಓದಬೇಕು. ಈ ವಾಕ್ಯದಲ್ಲಿ ಇಲ್ದಲೇ ಇರೋದು ಏನೂ ಇಲ್ಲ. ಒಬ್ಬನು ಯಾವ ರೀತಿ ಪರಲೋಕಕ್ಕೆ ಹೋಗಬೇಕು ಯಾವುದನ್ನು ಪಠ್ಯಪುಸ್ತಕ ಹೇಳ್ಕೊಡ್ತದ? ಆದರೆ ಇದು ಹೇಳ್ಕೊಡ್ತದೆ. ಪರಲೋಕಕ್ಕೆ ಹೋಗುವಂಥ ಮಾರ್ಗ ಹೇಗೆ ಇದೆ? ನಮ್ಮ ಪಾದಕ್ಕೆ ದೀಪ, ನಮ್ಮ ಮಾರ್ಗಕ್ಕೆ ಬೆಳಕು. ದಾವಿದನ ಕೀರ್ತನೆಗಳಲ್ಲಿ 119ನೇ ದಾವಿದನ ಕೀರ್ತನೆ ತೆಗಿರಿ. ದಾವಿದನ ಕೀರ್ತನೆ 119, 105 ಏನು ಹೇಳ್ತದೆ? ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಇದನ್ನೇ ಆಧಾರ ಮಾಡಿಕೊಂಡು ಒಂದು ಸುಂದರವಾದ ಕೀರ್ತನೆ ನಮ್ಮ ಕನ್ನಡ ಕೀರ್ತನೆ ಸಂಗ್ರಹದಲ್ಲಿ 95ನೇ ಕೀರ್ತನೆ. ಪಾದಕ್ಕೆ ದೀಪ ಮಾರ್ಗಕ್ಕೆ ಬೆಳಕು, ವೇದದ ಬೋಧನೆಯು ಇದ ಮೋದದಿಂದೋದಿ ನಡೆಯುವ ಜನರ ಪಾದ ಕದಲದೆಂದು, ಪಾದ ಕದಲದೆಂದು ಮಾನವರನ್ನು ಬೋಧಿಸೆ ದೈವ ಜ್ಞಾನದ ವೇದವಿದು. ಇದರ ಧ್ಯಾನವ ಮಾಡುತ್ತ ನಡೆಯುವ ಜನರು ಮಾನವ ಹೊಂದುವರು, ಓ ಮಾನವ ಹೊಂದುವರು. ಪಾದಕ್ಕೆ ದೀಪ, ಮಾರ್ಗಕ್ಕೆ ಬೆಳಕು, ವೇದದ ಬೋಧನೆಯು. ಹಾಗಾಗಿ ನಮ್ಮ ಮಕ್ಕಳನ್ನು ಮೊದಲು ಈ ಒಂದು ದೇವರ ವಾಕ್ಯದಲ್ಲಿ ನಾವು ಬೆಳೆಸಬೇಕು, ದೇವರ ಭಯಭಕ್ತಿಯಲ್ಲೇ ಬೆಳೆಸಬೇಕು. ಹಾಗಾಗಿ ಅವರು ಜ್ಞಾನವಂತರಾಗ್ತಾರೆ. ಯಾಕಂದರೆ ಜ್ಞಾನಕ್ಕೆ ಮೂಲವೇ ದೇವರ ಭಯ. ದೇವರ ಭಯವೇ ಜ್ಞಾನಕ್ಕೆ ಮೂಲ. ಮೊದಲನೇದಾಗಿ ದೇವರ ಭಯ, ಎರಡನೇದಾಗಿ ತಂದೆ ತಾಯಿಗಳು, ಆಮೇಲೆ ಗುರು ಹಿರಿಯರು, ಆಮೇಲೆ ಪಠ್ಯಪುಸ್ತಕ. ಇದೆಲ್ಲವನ್ನು ಗಮನಿಸಿ ಓದಿ ತಿಳಿದು ಅದರಂತೆ ನಡೆಯುವಂಥವರು ಭಾಗ್ಯವಂತರು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳೇ, ನೀವು ಇನ್ನು ಮುಂದಾದರೂ ಇವತ್ತು ನೀವು ಕೇಳಿಸ್ಕೊಂಡಂಥ ವಾಕ್ಯದ ಪ್ರಕಾರ ನೀವು ನಡೆಯುವುದಾದರೆ ಖಂಡಿತವಾಗಿ ನಿಮ್ಮ ಜೀವಮಾನದಲ್ಲಿ ಘನ ಮಾನ ಮಹಿಮೆ ಎಲ್ಲವನ್ನು ಹೊಂದಲಿಕ್ಕೆ ಸಾಧ್ಯ. ಯಾಕೆಂದರೆ ದೇವರು ಸುಜ್ಞಾನ ಶ್ರೇಷ್ಠ. ಆತನನ್ನು ಆಶ್ರಯಿಸಿಕೊಡ್ರಿ. ನಿಮಗೆ ಜ್ಞಾನ ಕಡಿಮೆ ಆಗಿದರೆ ಆತನನ್ನು ಬೇಡಿಕೊಡ್ರಿ.
ಆತನ ಹಂಗಿಸದೆ ಉದಾರವಾಗಿ ಕೊಡ್ತಾನೆ. ನಿಮ್ಮ ಪರೀಕ್ಷೆಗಳನ್ನು ಉತ್ತಮವಾದ ರೀತಿ ಬರೀರಿ, ಶಾಲೆಗೆ ಹೋಗಿರಿ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲೀರಿ, ಗುರು ಹಿರಿಯರನ್ನು ಗೌರವಿಸಿರಿ, ಪಠ್ಯಪುಸ್ತಕವನ್ನು ಪ್ರೀತಿಸಿರಿ, ದೇವರ ವಾಕ್ಯವನ್ನು ಪ್ರತಿನಿತ್ಯ ಓದಿರಿ, ಪ್ರಾರ್ಥನೆ ಮಾಡಿ. ಕರ್ತನು ನಿಮ್ಮನ್ನು ಆಶ್ರಯಿಸ್ತಾನೆ. ಬನ್ನಿ ಪ್ರಾರ್ಥನೆ ಮಾಡಿ. ಜೀವಸ್ವರೂಪನಾಂತ ದೇವರೇ, ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಕರ್ತನೆ, ಮತ್ತೊಂದು ಶೈಕ್ಷಣಿಕ ವರ್ಷವನ್ನು ಆರಂಭಿಸಿದ್ದಾರೆ. ಅವರು ಕರ್ತನೆ ಮುಂಬರುವಂಥ ದಿವಸಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗುವಾಗ ಅವರು ಕಲಿಯುವಂಥ ಪಾಠ ಪ್ರವಚನಗಳನ್ನು ನೀವು ಆಶೀರ್ವದಿಸಿಕೊಡು. ಗುರು ಹಿರಿಯರು ಅವರಿಗೆ ಬೋಧಿಸುವಂಥ ಎಲ್ಲ ಪಾಠಗಳನ್ನು ಅವರು ಗಮನವಿಟ್ಟು ಕೇಳಿ ಕರ್ತನೆ ಅದರಂತೆ ತಮ್ಮ ಜೀವಿತವನ್ನು ರೂಪಿಸಿಕೊಳ್ಳಲಿಕ್ಕೆ ನೀನು ಸಹಾಯ ಕೊಡು. ಪರೀಕ್ಷಾ ಸಂದರ್ಭದಲ್ಲಿ ಬೇಕಾಗಿರುವಂಥ ಜ್ಞಾನ, ವಿವೇಕ, ಬುದ್ಧಿಶಕ್ತಿ, ಆಲೋಚನಾ ಶಕ್ತಿ, ಮುಖ್ಯವಾಗಿ ಜ್ಞಾಪಕ ಶಕ್ತಿಯನ್ನು ಕೊಡು. ಅವರು ಪರೀಕ್ಷೆಗಳನ್ನು ಉತ್ತಮವಾದ ರೀತಿ ಬರೆದು ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ತಂದೆ ತಾಯಿಗಳಿಗೂ ಸಮಾಜಕ್ಕೂ ನಿನಗೂ ಕೀರ್ತಿಯನ್ನು ಸಂಪಾದಿಸಿಕೊಡಲಿಕ್ಕಾಗುವಂತೆ ನಿನ್ನ ಸಹಾಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ನೀನು ಅತಿಶಯ ಆಲೋಚನಾಪರ, ಸುಜ್ಞಾನ ಶ್ರೇಷ್ಠ. ನಿನ್ನಲ್ಲೇ ಸಕಲ ವಿಧವಾದಂಥ ಜ್ಞಾನ, ವಿವೇಕ ಅಡಕವಾಗಿ ನಿನ್ನನ್ನು ಆಶ್ರಯಿಸಿಕೊಳ್ಳಿ. ಇಂಥ ಒಂದು ಕೃಪೆಗೆ ಎಲ್ಲ ವಿದ್ಯಾರ್ಥಿಗಳನ್ನು ಪಾತ್ರನಾಗಿ ಮಾಡು. ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರ ಹೃದಯದಲ್ಲಿ ಈ ವಾಕ್ಯ ಕಾರ್ಯವನ್ನು ಮಾಡಲಿ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇಲೆ. ಕರ್ತನ ತಾನು ನಿಮ್ಮೆಲ್ಲರನ್ನು ಆಶೀರ್ವದಿಸಿ.